ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು 88 ಪೋರ್ಟಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋದ ವರ್ಷ 888 ಪೋರ್ಟಲ್ ಬಂದಿತ್ತು ಆಗಸ್ಟ್ ತಿಂಗಳು. ಸೊ ಈ ತಿಂಗಳು ಬಂದು ವರಮಹಾಲಕ್ಷ್ಮಿ ಹಬ್ಬ ದಿವಸ 8ನೇ ತಾರೀಕು 8ನೇ ತಿಂಗಳು ತುಂಬಾ ಪವರ್ಫುಲ್ ಪೋರ್ಟಲ್ ನಡೀತಿದೆ. ಈ ಪೋರ್ಟಲ್ ಏನ್ ವರ್ಕ್ ಆಗುತ್ತೆ ಅಂದ್ರೆ ಮ್ಯಾನಿಫೆಸ್ಟ್ ಮಾಡೋದ್ರಕ ನಮ್ಮ ಲೈಫಲ್ಲಿ ನಮಗೆ ತುಂಬಾ ಕನಸಿರುತ್ತೆ. ಇದು ಬಂದು ನಿಮ್ಗೆ ಏನಾದ್ರು ಯೂನಿವರ್ಸು, ಲಾ ಆಫ್ ಅಟ್ರಾಕ್ಷನ್, ಈ ಮ್ಯಾನಿಫೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಪೋಸ್ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಅರ್ಥ ಆಗಿಲ್ಲ ಅನ್ನೋರಿಗೆ ಸೊ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ಹೊತ್ತು ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೆ, ಮಿಸ್ ಮಾಡ್ದಿರೋ ಜ್ಯೋತಿಷ್ಯ ಪ್ರಪಂಚ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ಸೊ ಇದೇ ಆಗಸ್ಟ್ 8ನೇ ತಾರೀಕು 8ನೇ ತಿಂಗಳು 88 ಪೋರ್ಟಲ್ ನಡೀತಿದೆ. ಇದೇ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನೂ ಇದೆ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಒಂದು ಪೇಪರ್ ತಕೊಳ್ಳಿ, ನೀವು ಎನಿ ಪೇಪರ್. ಸೊ A4 ಶೀಟ್ ತಕೊಬಹುದು, ಯಾವ್ದಾದ್ರು ಒಂದು ಪೇಪರ್ ತಕೊಳ್ಳಿ. ತಕೊಂಡಿದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಒಂದು ಗ್ರೀನ್ ಪೆನ್ ತಕೊಳ್ಳಿ. ಒಂದು ಪೇಪರ್ ತಕೊಳ್ಳಿ, ವೈಟ್ ಪೇಪರ್, ರೂಲ್ ಅನ್ರೂಲ್ ಯಾವುದೇ ಆಗ್ಬೋದು. ಒಂದು ವೈಟ್ ಪೇಪರ್ ತಕೊಳ್ಳಿ, ಗ್ರೀನ್ ಪೆನ್ನು, ಎಸ್ಪೆಷಲಿ ಗ್ರೀನ್ ಪೆನ್ ಯೂಸ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಗ್ರೀನ್ ಪೆನ್ ಇಲ್ಲ ಅಂದ್ರೆ ಸೊ ಮಿಸ್ ಮಾಡ್ದಿರೋ ಹೋಗಿ ಶಾಪಲ್ಲಿ ಹೋಗಿ ತಕ ಬನ್ನಿ. ಗ್ರೀನ್ ಪೆನ್ನು ಮಸ್ಟು. ಗ್ರೀನ್ ಪೆನ್ ಸಿಗ್ಲೇ ಇಲ್ಲ ಅನ್ನೋರಿಗೆ ಬ್ಲೂಯಿಂಗ್ ಪೆನ್ ಯೂಸ್ ಮಾಡ್ಕೊಬಹುದು. ಸೊ ಒಂದು ಪೇಪರ್ ತಕೊಳ್ಳಿ, ಒಂದು ಗ್ರೀನಿಂಗ್ ಪೆನ್ ತಕೊಳ್ಳಿ. ಇದು ಆಗಸ್ಟ್ 8ನೇ ತಾರೀಕು ಯಾವ ಟೈಮಲ್ಲಿ ಈ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ. ಬೆಳಿಗ್ಗೆ 8 ಗಂಟೆ 8 ನಿಮಿಷಕ್ಕೆ ಕರೆಕ್ಟ್ ಆಗಿ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಳ್ಳಿ. 8 ಗಂಟೆ 7 ನಿಮಿಷಕ್ಕೆ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಂಡು 8 ಗಂಟೆ 8 ನಿಮಿಷಕ್ಕೆ ಕರೆಕ್ಟ್ ಆಗಿ ಪೇಪರ್ ತಕೊಂಡು ನಾನು ಏನ್ ಹೇಳ್ತೀನೋ ಅದು ಖಂಡಿತ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಇದು 8ನೇ ತಾರೀಕು ಮಾತ್ರ ಬರೀಬೇಕು. ಟೈಮಿಂಗ್ ಬಂದು ಬೆಳಿಗ್ಗೆ 8 ಗಂಟೆ 8 ನಿಮಿಷಕ್ಕೆ ಸ್ಟಾರ್ಟ್ ಮಾಡಬೇಕು. ಹಂಗಿಲ್ಲ ಅಂದ್ರೆ ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀರಿ, ಬಿಸ್ನೆಸ್ ಮಾಡ್ತೀರಿ, ನಮಗೆ ಅಷ್ಟೊಂದು ಟೈಮ್ ಏನ್ ಸಿಗೋದಿಲ್ಲ ಅಂದ್ರೆ 8ನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ 59 ನಿಮಿಷವರೆಗೂ ಬರಿಬಹುದು. ಬಟ್ ಎಸ್ಪೆಷಲಿ ಈ 8 ಗಂಟೆ 8 ನಿಮಿಷಕ್ಕೆ ಬೆಳಿಗ್ಗೆ ನೈಟ್ ಮಾಡುವಾಗ ತುಂಬಾ ಬೇಗ ವರ್ಕ್ ಆಗುತ್ತೆ. ಸೊ ನಾನು ಹೋದ ವರ್ಷ ಇದೇ 8ನೇ ತಾರೀಕು 8ನೇ ತಿಂಗಳು 2024 ಮಾಡಿದವಾಗ ನನ್ನ 8 ಕನಸು ಬರ್ದೆ. ಬೇಕಾದ್ರೆ ನೀವು ನಮ್ಮ ಹೋಗಿ ಅಲ್ಲೇ ವಿಡಿಯೋಸ್ ಚೆಕ್ ಮಾಡಿ, ಅದ್ರಲ್ಲಿ ಇರುತ್ತೆ. ಆ 8 ಕನಸು ಬರ್ದಿ 3 ತಿಂಗಳಲ್ಲಿ 5 ಕನಸು ನನ್ಸಾಗಿದೆ. ಅಷ್ಟು ಪವರ್ಫುಲ್. ಇದ್ರಿಗೆ ನಾನು ಮಾರ್ಕ್ಸ್ ಕೊಡ್ಬೇಕಂದ್ರೆ 100ಗೆ 200 300 ಮಾರ್ಕ್ಸ್ ಕೊಡ್ತೀನಿ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಮಿಸ್ ಮಾಡ್ದಿರ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಾನು ಹೇಳ್ದಂಗೆ ಒಂದು ಪೇಪರ್ ತಕೊಳ್ಳಿ, ಒಂದು ಗ್ರೀನಿಂಗ್ ಪೆನ್ ತಕ್ಕ ಬನ್ನಿ. ಗ್ರೀನಿಂಗ್ ಇಲ್ಲ ಅಂದ್ರೆ ಬ್ಲೂಯಿಂಗ್ ತಕ್ಕ ಬರೋದು ಬೆಸ್ಟ್ ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಏನ್ ಮಾಡ್ಬೇಕಂದ್ರೆ ಕಾಣಿಸಿದೆ ಅನ್ಕೋತೀನಿ. ಇಲ್ಲಿ 8/8 ಪೋರ್ಟಲ್ ಅಂತ ಬರೀರಿ. ಫಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ, 8/8 ಪೋರ್ಟಲ್ ಹೆಡ್ಡಿಂಗ್ ಹಾಕೊಳ್ಳಿ. ಮತ್ತೆ ಆ ಗ್ರೀನಿಂಗ್ ಪೆನ್ ತಕೊಂಡು, ನಾನಿದು ಬ್ಲೂ ಅಲ್ಲಿ ಬರ್ದಿದ್ದೀನಿ ಜಸ್ಟ್ ನಿಮ್ಗೆ ಅರ್ಥ ಆಗ್ಬೇಕಂತ. ಒಂದು ಬ್ಲೂಯಿಂಗ್ ತಕೊಳ್ಳಿ, ಗ್ರೀನಿಂಗ್ ತಕೊಂಡು 8ನೇ ನಂಬರ್ ಹಾಕ್ಬೇಕು. ಅದು ಪೇಪರ್ ಪೂರ್ತಿ ಆಗ್ಬೇಕು. ಇಲ್ಲಿ ನೋಡಿ ಕಾಣಿಸಿದೆ ನಿಮ್ಗೆ. ಆ ಪೇಪರ್ ಎಷ್ಟಿದೆ ಫುಲ್ಲು ಕೆಳಗೆಯಿಂದ ಮೇಲೆವರೆಗೂ 8 ಅಂತ. ಇವಾಗ ನೀವು ಡ್ರೈವಿಂಗ್ ಹೋಗಿದಾಗ RTO ಹತ್ರ 8 ಹಾಕ್ತಿರಲ್ಲ ಚೆಕ್ ಮಾಡಕ್ಕೆ, ಸೇಮ್ ಆ ತರ 8 ಅಂತ ಹಾಕಿ, ದೊಡ್ಡದಾಗಿ ಹಾಕಿ. ಈ ಪೇಪರ್ ಎಷ್ಟು ತುಂಬಾ ಇದೆಯೋ ಆ ರೀತಿ ಹಾಕಿ. ಹಾಕಿದಾದ್ಮೇಲೆ ಇಲ್ಲಿ 2 ಬಾಕ್ಸ್ ಇರುತ್ತಲ್ಲ, ಮೇಲ್ಗಡೆ ಒಂದು ಹಿಂಗ್ ಬಂದಿರುತ್ತೆ, ಕೆಳಗಡೆ ಈ ರೀತಿ ಇರುತ್ತೆ. ಇದರಲ್ಲಿ ಈ ಮೇಲ್ಗಡೆ ಕಾಣಿಸೋ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ 8 ಕನಸು ಬರೀಬೇಕಾಗುತ್ತೆ. ಸೊ ನಿಮ್ಮ 8 ಕನಸು ಬರೀಬೇಕು. ಆ ಕನಸು ಯಾವ ರೀತಿ ಬರಬೇಕಂದ್ರೆ ನೀವು ನಿಮ್ಮ ಕನಸು ನನಸಾಗ್ದಂಗ್ ಬರಿಬೇಕು. ಎಕ್ಸಾಂಪಲ್, ನಿಮಗೆ ತುಂಬಾ ಕನಸಿರುತ್ತೆ. ಒಂದು ಮನೆ ತಕ್ಕೊಬೇಕು, ಒಂದು ಗಾಡಿ ತಕ್ಕೊಬೇಕು, ಮದುವೆ ಸೆಟ್ ಆಗ್ಬೇಕು, ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆಗ್ಬೇಕು, ಮತ್ತೆ ಫಾರಿನ್ ಹೋಗ್ಬೇಕು, ಆಸ್ತಿ ಸಿಗ್ಬೇಕು. ಸೊ ಈ ತರ ನಿಮಗೆ ತುಂಬಾ ಕನಸಿರುತ್ತೆ. ಬಟ್ ನಿಮ್ ಕನಸು ನನಸಾಗ್ದಂಗ್ ಬರಿಬೇಕು. ಅದು ಯಾವ ರೀತಿ ಬರ್ಬೇಕಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ಇಲ್ಲಿ 8ನೇ ನಂಬರ್ ಇದ್ದಲ್ಲ, ಇಲ್ಲಿ ಸೀರಿಯಲ್ ನಂಬರ್ 1 ಅಂತ ಹಾಕೊಳ್ಳಿ. 1 ಅಂತ ಹಾಕ್ಬಿಟ್ಟು ಇದು ಪೂರ್ತಿ ಟೋಟಲ್ ನೀವು 8 ಕನಸು ಬರಬೇಕು. ಅದು ಚಿಕ್ಕದಾಗಿ ಬರ್ಕೊಳ್ಳಿ. ಸೊ ನಿಮ್ ಕೈಯಲ್ಲಿ ಪಾಸಿಬಲ್ ಆಗಿ ಇನ್ನೂ ಸ್ವಲ್ಪ ದೊಡ್ಡದಾಗಿ 8ನೇ ನಂಬರ್ ಹಾಕೊಳ್ಳಿ. ಇಲ್ಲಿ 1 ಅಂತ ಹಾಕ್ಬಿಟ್ಟು ಏನ್ ಬರೀತೀರಂದ್ರೆ, ಎಕ್ಸಾಂಪಲ್ ನಿಮಗೆ ಒಂದು
ಫಸ್ಟ್ ನಿಮಗೊಂದು ಮಗು ಆಗ್ಬೇಕಂತ ಅನ್ಕೊಂತಾ ಇದ್ದೀರಿ. ಇದು ಎಲ್ರಿಗೂ ಇರ್ಬೋದು. ನಾನು ಲೇಡೀಸ್ ಜಸ್ಟ್ ಫಸ್ಟ್ ಎಕ್ಸಾಂಪಲ್ 1 ಅಂತ ಆಗ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ನಿಮಗೆ ನನಗೊಂದು ಹೆಣ್ಣು ಮಗು ಆಗ್ಬೇಕಂತ ಆಸೆ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಸೀರಿಯಲ್ ನಂಬರ್ 1 ಆಗ್ಬಿಟ್ಟು, ಸೊ ನಾನು ಅನ್ಕೊಂಡಂಗೆ ಪ್ರೆಗ್ನೆನ್ಸಿ ಆಗಿ ನನಗೆ ಹೆಣ್ಣು ಮಗು ಡೆಲಿವರಿ ಆಗಿದೆ. ಸೊ ಕೈಯಲ್ಲಿ ಮಗು ಇಟ್ಕೊಂಡು ನಾನು ಜೋ ಲಾಲಿ ಅಂತ ಮಗುನ್ ತಕೊಂಡು ಮಗುನ ಮುದ್ದು ಮಾಡಿ ಇದ್ ಮಾಡ್ತಾ ಇದ್ದೀನಿ ಅಂತ ಬರಿಬೇಕು. ನಿಮ್ಮ ಕನಸು ನನಸಾಗ್ದಂಗ್ ಬರಿಬೇಕು. ಸೆಕೆಂಡು, ನನ್ಗೆ ಇಷ್ಟವಾದ ನನ್ನ ಹೊಸ 4 BHK ಡೂಪ್ಲೆಕ್ಸ್ ಮನೆ ಕಟ್ಟಿ ಮನೆ ಗೃಹಪ್ರವೇಶ ಮಾಡಿ ಕುತ್ಕೊಂಡು ಹೋಮದಲ್ಲಿ ಪೂಜೆ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಕನಸು ನನಸಾಗ್ದಂಗೆ ಬರಬೇಕು. ನನ್ಗೆ ಇಷ್ಟವಾಗ್ದಂಗೆ ಯಾವ್ದೋ ಒಂದು ಕಾರ್ ಇಟ್ಕೊಳ್ಳೋಣ. ನನ್ಗೆ ಇಷ್ಟವಾಗ್ದಂಗೆ ನಾನು ಟಾಟಾ ಹ್ಯಾರಿಯರ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ. ಹ್ಯಾಪಿಯಾಗ ರೌಂಡ್ ಹಾಕೋ ಬಂದು ಮನೆ ಮುಂದೆ ಪಾರ್ಕ್ ಮಾಡಿದ್ದೀನಿ. ಸೊ ಅರ್ಥ ಆಯ್ತಲ್ಲ, ಒಂದೊಂದು ಕನಸು ನನಸಾಗ್ದಂಗೆ ಬರಿಬೇಕು. ಈ ರೀತಿ ಈ 8ನೇ ನಂಬರ್ ಅಲ್ಲಿ ಫಸ್ಟ್ ಇರೋ ಈ ಸರ್ಕಲ್ ಅಲ್ಲಿ ಪೂರ್ತಿ ಮಾಡ್ಬೇಕಂದ್ರೆ ಒಂದಂತ ಹಾಕಿ, ಇವಾಗ ಅದು ನನಗೆ ಹೆಣ್ಣು ಮಗು ಬೇಬಿ ಬಾರ್ನ್ ಆಗಿದೆ, ಕೈಯಲ್ಲಿ ಮಗು ತಕೊಂಡಿದೀನಿ, ಮತ್ತೆ ನನ್ಗೆ ಇಷ್ಟವಾದ ಡ್ರೀಮ್ ಮನೆ ಕಟ್ಟಿ ಮನೆ ಗೃಹಪ್ರವೇಶ ಮಾಡಿದಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಹೋಮ ಆಗ್ತಾ ಇದ್ದೀನಿ. ನನ್ಗೆ ಇಷ್ಟವಾಗಿದ್ದ ಟಾಟಾ ಹ್ಯಾರಿಯರ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗಿ ಮತ್ತೆ ಬಂದು ಮನೆ ಹತ್ರ ಬಂದು ಪಾರ್ಕ್ ಮಾಡಿದ್ದೀನಿ. ಈ ತರ 4, 5, 6, 7, 8 ಈ ತರ ನಿಮ್ಮ 8 ಕನಸು ಟೋಟಲ್. ನಿಮ್ಮ 8 ಕನಸು ನನಸಾಗ್ದಂಗೆ ಬರಿಬೇಕು. ಅರ್ಥ ಆಯ್ತು ಅನ್ಕೊಂತೀನಿ ಕ್ಲಿಯರ್ ಆಗಿ. ಇದ್ರಲ್ಲಿ 8 ಕನಸು ಬರ್ದಿದಾದ್ಮೇಲೆ ಈ ಕೆಳಗಡೆ ಇದೆಯಲ್ಲ, ಈ ಕೆಳಗಡೆ ಏನ್ ಮಾಡ್ತೀರಾ ಅಂದ್ರೆ ಥ್ಯಾಂಕ್ ಯು ಸೋ ಗ್ರೇಟ್ಫುಲ್. ಸೊ ಮೇಲ್ಗಡೆ ಬಂದು ನಿಮ್ಮ 8 ಕನಸು ಬರೀರಿ, ಕೆಳಗಡೆ ಬಂದು ಥ್ಯಾಂಕ್ ಯು ಸೋ ಗ್ರೇಟ್ಫುಲ್. ತುಂಬಾ ಜನ ಕೇಳ್ತಾರೆ ಕನ್ನಡದಲ್ಲಿ ಬರಿಬೇಕಾ ಇಂಗ್ಲಿಷ್ ಅಲ್ಲಿ ಬರಿಬೇಕಾ, ಇಲ್ಲ ತಂಗ್ಲಿಷ್ ವರ್ಡ್ಸ್ ಕೂಡ ಇರುತ್ತೆ. ಸೊ ನೀವು ಯಾವ ಭಾಷೆ ಬೇಕಾದ್ರೂ ಬರಿಬಹುದು, ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್, ಹಿಂದೂ, ಮರಾಠಿ, ಗುಜರಾತಿ. ಆಮೇಲೆ ಸ್ವಲ್ಪ ಜನ ತಂಗ್ಲಿಷ್ ವರ್ಡ್ಸ್ ಬರ್ತಾರೆ. ಎಕ್ಸಾಂಪಲ್ ಊಟ ಆಯ್ತಾ ಅಂದ್ರೆ ಸೊ VUTAAYTHA ಊಟ ಆಯ್ತಾ ಅಂತ ಬರೀತಾರಲ್ಲ, ಸೊ ಆ ವರ್ಡ್ಸ್ ಕೂಡ ಬರಿಬಹುದು. ಈ ತರ ಬರ್ದಿದ್ದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಸೊ ನಿಮ್ 8 ಕನಸು ಬರ್ದಿದ್ದಾದ್ಮೇಲೆ ಇದನ್ನ ಲಾಸ್ಟ್ ಅಲ್ಲಿ ಈ ಲಾಸ್ಟ್ ಕಾರ್ನರ್ ಅಲ್ಲಿ ರೈಟ್ ಕಾರ್ನರ್ ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಸಿಗ್ನೇಚರ್ ಹಾಕಿ. ಇವಾಗ ಎಕ್ಸಾಂಪಲ್ ನಿಮ್ಮ ಹೆಸರು ಹಾಕ್ಬಿಟ್ಟು ಸೈನ್ ಹಾಕ್ಬಿಡಿ. ಸೈನ್ ಹಾಕಿದಾದ್ಮೇಲೆ ಇದನ್ನ ತಕೊಂಡು, ಸೊ ಟೋಟಲ್ ನಿಮ್ 8 ಕನಸು ಬರ್ದಿ ಥ್ಯಾಂಕ್ ಯು ಸೋ ಗ್ರೇಟ್ಫುಲ್ ಅಂತ ಬರ್ದಿ ನಿಮ್ಮ ಸೈನ್ ಹಾಕಿದೀವಿ. ಸೈನ್ ಹಾಕಿದಾದ್ಮೇಲೆ ಅದನ್ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಯಾವ ರೀತಿ ಮಾಡ್ಬೇಕಂದ್ರೆ, ಸೊ ನಿಮ್ಗೆ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಬೇಕು. ಈ ತರ ಇರೋ ಇದನ್ನ ತಕೊಂಡು ಫೋಲ್ಡ್ ಮಾಡ್ಬೇಕು. ನಿಮಗೆ ಫೋಲ್ಡ್ ಮಾಡ್ಬೇಕು ಈ ತರ 1, 2, 3 ಫೋಲ್ಡ್ ಮಾಡ್ಬಿಟ್ಟು ಇದನ್ನ ತಕೊಂಡು ಹೋಗಿ ಏನ್ ಮಾಡ್ತೀರಂದ್ರೆ ದೇವ್ರ ಫೋಟೋ ಹಿಂದ್ಗಡೆ ಇಟ್ಬಿಡಿ. ನಿಮ್ಮನೆ ಪೂಜಾ ರೂಮ್ ಇರುತ್ತಲ್ವಾ ಅಲ್ಲಿ ಇಟ್ಬಿಡಿ. ಇಲ್ಲ ಇದು ಮನೇಲಿಟ್ಟೆ ಯಾರಾದ್ರೂ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಅಂದ್ರೆ ತಕೊಂಡೋಗಿ ನಿಮ್ಮ ಬೀರುವಾ, ಲಾಕರ್, ಸೀಕ್ರೆಟ್ ರೂಮು, ಬ್ಯಾಗು, ಪರ್ಸಲ್ಲಿ ಇಟ್ಬಿಡಿ. ಇದು ಇಟ್ಬಿಟ್ಟು ನಿಮ್ ಪಾರ್ಟ್ ನೀವು ಸುಮ್ನೆ ಇದ್ಬಿಡಿ. ಇದು ಬರ್ದಿ ಸುಮಾರು ಈ ಆಗಸ್ಟ್ 8ನೇ ತಾರೀಕು ಬರ್ದೆ ನೆಕ್ಸ್ಟ್ ಆಗಸ್ಟ್ 8ನೇ ತಾರೀಕು ಒಳಗಡೆ ನಿಮ್ಮ 8 ಕನಸು ನನಸಾಗಿರುತ್ತೆ. ಇದಕ್ಕೆ ನಾನು ಮಾರ್ಕ್ಸ್ 100ಗೆ 200 ಮಾರ್ಕ್ಸ್ ಕೊಡ್ತೀನಿ. ಯಾಕಂದ್ರೆ ನಾನು ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ದೀನಿ. ಹೋದ ವರ್ಷ ನಾನು ಮಾಡಿದೆ, ಅದ್ರಗೋಸ್ಕರ ನಿಮಗೂ ಹೇಳ್ತಾ ಇದೀನಿ, ಮಿಸ್ ಮಾಡ್ದಿರ ಮಾಡಿ. ಇದು ಮಾಡೋದ್ರಿಂದ ನಿಮ್ ಲೈಫ್ ಅಲ್ಲಿ ಆದಷ್ಟು ಬೇಗ ನಿಮ್ ಎಲ್ಲಾ ಕನಸು ನನಸಾಗುತ್ತೆ. ನಿಮ್ಗಿರೋ 8 ಕನಸು ಮಿಸ್ ಮಾಡ್ದಿರ ಮಾಡಿ. ಸೊ ಇದೇನು ನೀವ್ ಅನ್ಕೊಬಹುದು ಈ ರೀತಿ ಎಲ್ಲ ಮಾಡದೆ ವರ್ಕ್ ಆಗುತ್ತಾ ಅಂದ. ಇದು ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನ, ಇವಾಗ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಯಾವ ರೀತಿ ವರ್ಕ್ ಆಗುತ್ತೋ ಸೇಮ್ ಜ್ಯೋತಿಷ್ಯಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗದೆ ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೋ, ಯೂನಿವರ್ಸ್ ಅನ್ನೋದು ವರ್ಕ್ ಆಗುತ್ತೆ. ಇದೆಲ್ಲ ಮಾಡಿದಾದ್ಮೇಲೆ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ನಿಮ್ ಪಾರ್ಟ್ ನಿಮ್ ಸೈಲೆಂಟ್ ಇದ್ಬಿಡಿ. ನಿಮ್ಮ 8 ಕನಸು 100% ನನಸಾಗುತ್ತೆ. ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಬಟ್ ಕಾನ್ಫಿಡೆಂಟ್ ಆಗಿ ನಂಬಿಕೆ ಅಂತ ಬರೆಯೋದೆಲ್ಲ ನಿಮ್ ಕೈಯಲ್ಲಿದೆ. ಮಿಸ್ ಮಾಡ್ದಿರ ಮಾಡಿ. 8 ಗಂಟೆ 8 ನಿಮಿಷ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ. 8 ಗಂಟೆ 8 ನಿಮಿಷಕ್ಕೆ
ಸ್ಟಾರ್ಟ್ ಮಾಡಿದೆ 8 ಗಂಟೆ 9 ನಿಮಿಷ ಒಳಗಡೆ 1 ನಿಮಿಷ ಇರುತ್ತೆ. 1 ನಿಮಿಷದಲ್ಲಿ ನೀವು 8 ಕನಸು ಬರಿಬಹುದು. ಏನು ಅಷ್ಟೇನು ಇದಾಗಲ್ಲ, ಟೈಮ್ ತಕೊಂಡು ಬರಿಬಹುದು. ಸ್ವಲ್ಪ ಆದಷ್ಟು ಬೇಗ 8 ಗಂಟೆ 8 ನಿಮಿಷ ಬೆಳಿಗ್ಗೆ, 8 ಗಂಟೆ 8 ನಿಮಿಷ ನೈಟ್ ಬರೆಯುವಾಗ ಇನ್ನು ಬೇಗ ವರ್ಕ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಮಿಸ್ ಮಾಡ್ದಿರಾ ಇದು ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡ್ದಿರಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.